ನರೇಂದ್ರ ಮೋದಿ ಅವರು ತನ್ನ ಮನೆಯಲ್ಲಿ ಯಾವತ್ತು ದೀಪಾವಳಿ ಆಚರಣೆ ಮಾಡ್ಕೊಂಡಿಲ್ಲ. ಬಾರ್ಡರ್ ಅಲ್ಲಿ ನಿಂತು ಆ ಸೈನಿಕರ ಜೊತೆ ದೀಪಾವಳಿ ಆಚರಣೆ ಮಾಡಿಕೊಂಡು ಅವರ ಕಷ್ಟವನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಅಷ್ಟೇ ಅಲ್ಲಣ್ಣ, ಕೈಗೆ ಬಂದೂಕು ಕೊಟ್ಟರೆ ಸಾಲದು, ಆ ಬಂದೂಕಿಗೆ ಶಕ್ತಿ ಬೇಕು. ಆ ಬಂದೂಕನ್ನು ಚಲಾಯಿಸಕ್ಕೆ ಸೈನಿಕರಿಗೆ ಸ್ವಾತಂತ್ರ್ಯ ಕೊಡಬೇಕು. UPA ಸರ್ಕಾರದಲ್ಲಿ ಭಯೋತ್ಪಾದಕರು ನುಸುಳಿ ಕಾಶ್ಮೀರದ ಬಾರ್ಡರ್ ಅಲ್ಲಿ ಬಂದ್ರೆ ಆ ಬಂದೂಕು ಚಲಾಯಿಸಕ್ಕೆ ಅವರಿಗೆ ಅಧಿಕಾರ ಇರಲಿಲ್ಲ. ಏಕೆ ಆಂಟೋನಿ ಅವರಿಗೆ ಫೋನ್ ಮಾಡಿ ಅವರ ಪರ್ಮಿಷನ್ ತಗೊಂಡು ಬಂದೂಕು ಚಲಾಯಿಸಬೇಕಿತ್ತು. ಅಷ್ಟೊತ್ತಿಗೆ ನಮ್ಮ ಸೈನಿಕರನ್ನು ಕೊಂದು ಅವರು ಓಡೋಗ್ತಿದ್ರು. ಇದು ಪರಿಸ್ಥಿತಿ ದೇಶದಿತ್ತು. ನಮ್ಮ ಪ್ರಧಾನಿ ಹೇಳಿದ್ರು, ನಿಮ್ಮ ಕೈಗೆ ಬಂದೂಕು ಕೊಟ್ಟಿರುವಂತದ್ದು 1 ಗುಂಡಿಗೆ ಪ್ರತಿಯಾಗಿ 4 ಗುಂಡು ಆರಿಸಿ ಅವರನ್ನು ಉಡಾಯಿಸಿ ಅನ್ನುವಂತ ಪರ್ಮಿಷನ್ ಕೊಟ್ಟರು ನಮ್ಮ ಪ್ರಧಾನಿ ಅವರು. ಇದು ಇವತ್ತು ವ್ಯತ್ಯಾಸ ಈ ದೇಶದಲ್ಲಿ. ಈ ದೇಶದ ಭವಿಷ್ಯ ಮೋದಿ ಕೈಯಲ್ಲಿದೆ. ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ರಕ್ಷಣೆಗಾಗಿ, ಈ ದೇಶವನ್ನ ಉಳಿಸೋದಕ್ಕಾಗಿ, ಮುಂದಿನ ಪೀಳಿಗೆಗಾಗಿ JDS ಇವತ್ತು ಯಡಿಯೂರಪ್ಪನವರ ಸರ್ಕಾರ, ಬಿಜೆಪಿಯ ಸರ್ಕಾರ ಅಂದ್ರೆ ಅದು ಮಳೆ, ಕಾಂಗ್ರೆಸ್ನ ಸರ್ಕಾರ ಅಂದ್ರೆ ಬರಗಾಲ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಜವಾಬ್ದಾರಿ ಪ್ರತಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ನುಡಿಸಿಕೊಳ್ಳೋದಕ್ಕಾಗಿ ಇವರಿಗೆ ಶಕ್ತಿ ಇಲ್ಲ. ಇವರು ನರಸತ್ತವರಿದ್ದಾರೆ. ಅದಕ್ಕಾಗಿ ಇವತ್ತು ಕೇಂದ್ರಕ್ಕೆ ಕೆಟ್ಟ ತೋರಿಸಿ ಮಾಡ್ತಾರೆ. ಕೇಂದ್ರನೇ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತಂದ್ರೆ ನೀವು ಕುರ್ಚಿ ಬಿಟ್ಟು ಇಳಿಯಿರಿ, ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಒಂದು ಆಸೆ ಅದಪ್ಪ. ಆದ್ರೆ ನೀವು ಒಂದು ಆಸೆ ಆದ ನೀವು ಏನಪ್ಪ ಮಂತ್ರಿ ಆದ ಹೊಂಟಾನೆ ಅಂತ ಭಾವಿಸ್ಕೋಬೇಡ. ನಾನು ಮನೆ ಜೀವನದ ಆಸೆ ಇದು. ನಾನು ಮುಂದೆ ಚುನಾವಣೆ ನಿಲ್ಲೋದಿಲ್ಲ. ನಾನು ಇದೇ ಸಲನೆ ಬಿಟ್ಟು ಕೂತಿದ್ದ ಮನೆಯಲ್ಲಿ ಚುನಾವಣೆ ನಿಲ್ಲಬಾರ್ದು ಅಂತ ಹೇಳಿ. ಆದರೆ ನಮ್ಮ ಪಕ್ಷದ ನಾಯಕರು ನೀನೇ ಈ ಭಾಗದಲ್ಲಿ ಕ್ಷೇತ್ರಕ್ಕೆ ಲೋಕಸಭಾ ನಿಲ್ಲಬೇಕು ಅಂತ ಹೇಳಿ ನನಗೆ ಹೇಳಿದಾಗ ನಾನು ಒಂದು ಅರ್ಜಿ ಕೊಡಲಿಲ್ಲ, ಯಾರ ಮನೆಗೆ ಹೋಗಿ ಕೇಳಲಿಲ್ಲ. ಪಕ್ಷದವರೇ ನನಗೆ ಟಿಕೆಟ್ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಬೇಡ ಅನ್ನಬಾರ್ದು ಅಂತೇಳಿ ಈ ಸಲ ಚುನಾವಣೆ ನಿಂತಿದ್ದೀನಿ. ಮುಂದಿನ ಯಾವ ಕಾಲಕ್ಕೂ ನಾನು ಯಾವ ಚುನಾವಣೆಗೂ ನಿಲ್ಲೋದಿಲ್ಲ. ಇದೇ ಒಂದು ನನ್ನ ಕಡೆ ಚುನಾವಣೆ. ನನ್ನ ಕೊನೆಯ ಆಶೆ ಏನಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರು ಪುನಃ 3ನೇ ಸಲ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಲಿಕ್ಕೆ ನನ್ನ ಪಾರ್ಲಿಮೆಂಟ್ನಲ್ಲಿ ಕೈಲಿ ಎತ್ತಲಿಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಕೇಳಕ್ಕೆ ಬಂದಿಲ್ಲಪ್ಪ. ಅಷ್ಟು ಬಿಟ್ಟರೆ ನನಗೆ ಸ್ವಂತಕ್ಕೆ ಏನೂ ಬೇಕಾಗಿಲ್ಲ. ಅಪ್ಪಣ್ಣವ್ರು ಹೇಳಿದ್ರು, ಜೀವನ ಒಂದು ಬ್ಯಾಂಕ್ ಕಟ್ಟಲಿಲ್ಲ,